ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಅಂತ. ಇದು ನಮ್ಮ ಅಕ್ಕದು ಡೆಲಿವರಿ ವ್ಲಾಗ್. ಇದು ಅಂದರೆ ಇದು ಥರ್ಸ್ಡೇ, ಅವಳು ಡೆಲಿವರಿ ಡೇಟ್ ಇರೋದು ಫ್ರೈಡೇ. ಸೊ ಇವತ್ತು ಅವಳು ಹೋಗಿ ಅಡ್ಮಿಟ್ ಆಗಬೇಕು. ನೈಟ್ ನಾನು ಇರಲ್ಲ ವೀಡಿಯೋ ಮಾಡೋಕ್ಕೆ, ಆಫೀಸ್ಗೆ ಹೋಗ್ತಿರೋದ್ರಿಂದ. ಸೊ ಈಗಲೇ ಎಲ್ಲ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವಳು ಲಾಸ್ಟ್ ಡೇ ಆಫ್ ಪ್ರೆಗ್ನೆನ್ಸಿ ಇವತ್ತು. ಹೇಗಿದೆ, ಹೇಗೆ ಅನಿಸ್ತಿದೆ ಅವಳಿಗೆ ಅಂತ ಕೇಳಬೇಕು ನಾನು. ಆ್ಯಂಡ್ ಇವತ್ತು ಗುರುವಾರ ಆಗಿದ್ದರಿಂದ ಪೂಜೆ ಎಲ್ಲ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಲಾಸ್ಟ್ ಡೇ ಆಫ್ ಪ್ರೆಗ್ನೆನ್ಸಿ ಹೆಂಗೆ ಅನಿಸ್ತಿದೆ ನಿಮಗೆ? ನಾಳೆ ಮಗು ಆಗ್ಬಿಟ್ಟಿರುತ್ತೆ. ಒಂಥರ ಖುಷಿ, ಒಂಥರ ಭಯ. ಭಯ, ಅಯ್ಯೋ ಮತ್ತೆ ಪೇಯ್ನು ಅದೊಂದು ಇರುತ್ತಲ್ವ, ಒಂಥರ ಆಪ್ರೇಷನ್ ಥಿಯೇಟ್ರಿಗೆ ಹೋದಾಗ ಅಯ್ಯೋ ಹೆಂಗಿರುತ್ತಪ್ಪ ಏನು ಅಂತ ಒಂಚೂರು ಭಯ, ಖುಷಿ ಬೇಬಿ ಬರ್ತಾ ಇದೆಯಲ್ಲ ಅಂತ ಒಂಥರ ಖುಷಿ ಅಷ್ಟೇ. ಇವತ್ತು ನೈಟ್ ಹೋಗೋದು, ಅಡ್ಮಿಟ್ ಆಗೋದು, ನಾಳೆ ಎಷ್ಟೊತ್ತಲ್ಲಿ ಬೇಬಿ ಆಗಿಬಿಟ್ಟಿರುತ್ತೆ. ಎಸ್, ಇಷ್ಟೊತ್ತಲ್ಲಿ ಆಗೋಗಿರುತ್ತೆ. ಸೊ ಒಂದು ಟೈಮ್ ಕೊಟ್ಟಿದ್ದಾರೆ, ಆ ಟೈಮಲ್ಲಿ ಮಾಡಿಸ್ತಾ ಇದ್ದಾರೆ. ಸೊ ನಾನು ಇರಲ್ವಲ್ಲ ರಾತ್ರಿ, ನಾಳೆ ಇರ್ತೀನಿ, ಇವತ್ತಿರಲ್ಲ. ಸೊ ಅದಕ್ಕೆ ಇವಾಗಲೇ ವ್ಲಾಗ್ ಮಾಡ್ತಿರೋದು ನಾನು. ಇವಳು ವ್ಲಾಗ್ ನೋಡ್ಕೊಳ್ಳಿ, ಇವಳು ಬೇಗ ಅಪ್ಡೇಟ್ ಮಾಡ್ತಾಳೆ ನನಗಿಂತ. ಸೊ ನನಗೊಂದು ಪಾರ್ಸಲ್ ಬಂದಿದೆ. ಇವಾಗ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಅದೇನು ಅಂತ ತೋರಿಸ್ತೀನಿ, ಬನ್ನಿ. ಇದು ನನ್ನ ಹಳೆ ಕಂಪ್ನಿ ಫ್ರೆಂಡ್ಸು ನನಗೆ ಗಿಫ್ಟ್ ಕೊಡ್ತಿರೋದು. ಸೊ ನನಗೆ ಯಾವ್ದು ಬೇಕು ಅಂತ ಹೇಳಿ ಅವ್ರು ಗಿಫ್ಟ್ ಕೊಟ್ಟಿದ್ದು. ಇದಕ್ಕೂ ಮುಂಚೆ ಬೇರೆದು ಮಾಡಿದ್ರು, ಬಟ್ ಅದು ಅಷ್ಟು ನನಗೆ ಕಂಫರ್ಟಬಲ್ ಇರಲಿಲ್ಲ. ಸೊ ಅದನ್ನು ರಿಟರ್ನ್ ಹಾಕ್ಬಿಟ್ಟು ಇವಾಗ ಬೇರೆ ಮಾಡಿರೋದು ಇದು. ಏನು ನೋಡೋಣ. ಫಸ್ಟ್ ಮ್ಯಾಜಿಯೋ ಬ್ಯಾಗ್. ಸೊ ಇದೆ ಬ್ಯಾಗು. ಹ್ಯಾಂಡಲ್ ಎಲ್ಲ ಚೆನ್ನಾಗಿದೆ. ಅದು ನಾವು ತೊಗೊಂಡಿದ್ದು ಹ್ಯಾಂಡಲ್ ಚಿಕ್ಕದು, ಹಿಂಗೆ ತಗೊಳಕ್ಕಾಗ್ತಿಲ್ಲ ನನಗೆ. ಹೊಸ ಆಫೀಸ್ಗೆ ಹೋಗೋಕ್ಕೆ ಅಂತಲೇ ಅವ್ರು ಕೊಡಿಸಿರೋದು. ಸೊ ಲ್ಯಾಪ್ಟಾಪು ಅದೆಲ್ಲ ಇಟ್ಕೊಂಡು ಹೋಗ್ಬೋದು, ಯಾಕಂದರೆ ಇದರಲ್ಲಿ ಕಂಪಾರ್ಟ್ಮೆಂಟ್ಸ್ ಕೂಡ ಇದೆ. ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟು ಹಳೇದು ಚೆನ್ನಾಗಿತ್ತು, ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟು ಎಲ್ಲನೂ. ಬಟ್ ಅದು ಹ್ಯಾಂಡಲ್ ತುಂಬ ಚಿಕ್ಕದಿತ್ತು. ಓಕೆ, ಇದಕ್ಕೆ ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಇಲ್ಲಿದೆ. ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಇದೆ. ಆ್ಯಂಡ್ ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಡಿವಿಷನ್ಸ್ ಕಮ್ಮಿ, ಬ್ರಾಡ್ ಆಗಿದೆ. ಇಲ್ಲೊಂದು ಜಿಪ್ ಇದೆ. ಆ್ಯಂಡ್ ಇಲ್ಲಿ ಕಾರ್ಡ್ಸು ಅದು ಇದು ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಫ್ರಂಟಲ್ಲಿ ಒಂದು ಜಿಪ್ ಇದೆ. ಸೊ ಕಲರ್ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿನೇ, ಚೆನ್ನಾಗಿದೆ. ಅಂದರೆ ವರ್ತ್. ಆಫೀಸ್ಗೆ ಇವತ್ತಿಂದ ಹಾಕೊಂಡು ಹೋಗ್ಬೋದು, ಬಟ್ ಟೈಮ್ ಇಲ್ಲ ಅದೆಲ್ಲ ಜೋಡಿಸ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ವೀಕಿಂದ ಆಫೀಸ್ಗೆ, ಹೊಸ ಆಫೀಸ್ಗೆ. ಥ್ಯಾಂಕ್ ಯು ಯಾರ್ಯಾರು ಇದಕ್ಕೆ ಸ್ಪಾನ್ಸರ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ. ನಾನು ಬೆಳಗ್ಗೆ ಹೋಗುವಾಗ ಹೇಳಿದ್ದೆ ಅಡ್ಮಿಟ್ ಆಗಿರ್ತಾಳೆ ಹಾಸ್ಪಿಟ್ಲಲ್ಲಿ ಅಂತ. ಬೆಳಗ್ಗೆ ಅಡ್ಮಿಟ್ ಆಗಿಲ್ಲ ಅವಳು. ನಾಳೆ ಬೆಳಿಗ್ಗೆನೇ ಆಗ್ಬಿಟ್ಟು ನಾಳೆ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಅಡ್ಮಿಟ್ ಆಗಿರ್ತಾಳೆ ಪಕ್ಕ. ಅಡ್ಮಿಟ್ ಆಗಿ ಅಡ್ಮಿಟ್ ಆಗಿ ಒಂದು 4-5 ಅವರ್ ಅಷ್ಟಲ್ಲ ಮಗು ಆಗೋಗಿರುತ್ತೆ. ಬೇಜಾರು ಅಂತೆ, ಅದಕ್ಕೆ ಈಗ ನಮ್ಮ ಅಕ್ಕ ಬೇರೆ ರಜಾ ಬೇರೆ ಹಾಕೊಂಡು ನಮ್ಮ ಕೆಲಸನ ಅಕ್ಕನ ಮಗು ನೋಡೋಕ್ಕೆ ಅಂತ. ಇವಾಗ ನಾನು ಕೇಳಲ್ಲ, ಇವಾಗೇನೋ ಗಂಡಾಗೋದು ಹೆಣ್ಣಾಗೋದು ಬಾಯಿ ಅಂತಾನೆ ಅನಿಸ್ತು. ಅವತ್ತು ಮಾತ್ರ ಅಯ್ಯೋ ನಿಮ್ಮ ಅಮ್ಮ ಹೇಳ್ದಂಗೆ ಹೇಳ್ಬಿಟ್ಲು ಕಣ ಹೇಳು. ಇವಳೊಬ್ಳು ಮತ್ತೆ ಇವಳೊಬ್ಳು, ನಮ್ಮ ಅಮ್ಮ ಒಬ್ರು ಮಾತ್ರ ಬಾಯ್ ಅಂತ ಹೇಳ್ತಿರೋದು. ಇನ್ನೆಲ್ಲರೂ ಗರ್ಲ್ ಅಂತವ್ರೆ. ಎಸ್, ನಾಳೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆಲ್ಲ ಪ್ರಿಪ್ರೇಷನ್. ಗೆಜ್ಜೆ, ಕಾಲುಂಗ್ರ ಎಲ್ಲ ಬಿಚ್ಚಾಕ್ಬೇಕು, ಬಳೆ, ಸರ ಎಲ್ಲ. ಹೌದು, ನೈಲ್ ಪಾಲಿಶ್ ತೆಗಿಬೇಕಾ? ಹೌದು. ಆಕ್ಚುಲಿ ಏನ್ ಗೊತ್ತಾ, ನಾವು ಇವಾಗ ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡ್ಕೊತೀವಲ್ವಾ, ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ನಾವು ಹಾಸ್ಪಿಟ್ಲಿಗೆ ಹೋಗೋ ದಿನ ಹೆಡ್ ಬಾತ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಅಂತಂದರೆ ಇವಾಗ ನಮಗೆ ಗೊತ್ತಿರಲ್ಲ, 3 days ಹಾಸ್ಪಿಟ್ಲಲ್ಲಿ ಇರ್ತೀವೋ 5 days ಹಾಸ್ಪಿಟಲ್ ಇರ್ತೀವೋ, ನಾವು ಹೆಡ್ ಬಾತ್ ಮಾಡೋಕ್ಕಾಗಲ್ಲ. ಸೊ
ಹಾಸ್ಪಿಟ್ಲಿಗೆ ಹೋಗೋ ದಿನ ಹೆಡ್ ಬಾತ್ ಮಾಡ್ಕೊಂಡು ಹೋದರೆ ಪ್ರಾಬಬ್ಲಿ ನಾವು ಬಂದಾದ್ಮೇಲೆ ಸಿ ಸೆಕ್ಷನ್ ಬಂದಾದ್ಮೇಲೆ ಕೂಡ ಇಷ್ಟು ದಿವಸ ಆದಮೇಲೆ ಹೆಡ್ ಬಾತ್ ಮಾಡಿ ಅಂತ ಹೇಳ್ತಾರೆ. ಸೊ ಹೈಜೀನ್ ಇದ್ರ ಉದ್ದೇಶದಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ದಿನ ಹೆಡ್ ಬಾತ್ ಮಾಡ್ಕೊಂಡು ಹೋಗ್ಬೇಕು. ನಾನು ಇವತ್ತು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ನಾಳೆ ನಾವು ಬೇಗ ಹೋಗಿ ಅಡ್ಮಿಟ್ ಆಗೋ ಕಾರಣ ಜಸ್ಟ್ ಏನದು ಮೈ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋದ್ರೆ ಸಾಕು. ಆ್ಯಂಡ್ ನೇಲ್ಸ್ ಕಟ್ ಮಾಡಬೇಕು, ನೇಲ್ ಪಾಲಿಶ್ನ ರಿಮೂವ್ ಮಾಡಿರಬೇಕು. ಮತ್ತು ನೀನು ಇವತ್ತು ಸಂಜೆ ಮಾಡ್ಕೋಬೇಕಿತ್ತಾನೆ? ಈಗ ಮಾಡ್ತೀನಿ, ನಾನು ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡ್ತೀನಿ. ಸೊ ಕಾಲ್ದೊಂದು ಈ ಕೈದೊಂದು ಇದೆ ಅಷ್ಟೇ, ರಿಮೂವ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೇಲ್ ಕಟ್ ಮಾಡಿದ್ರೆ ಆಯಿತು. ಸ್ವಲ್ಪನೇ ಬೆಳೆದಿರೋದು. ಫಾರಿನಲ್ಲೆಲ್ಲ ನೈಲ್ಸ್ ಮಾಡಿಸ್ಕೊಂಡಿರ್ತಾರೆ ಡೆಲಿವರಿ ಟೈಮಲ್ಲಿ. ಮಕ್ಕ ಅದು ಯಾವುದೋ ರೀಲ್ಸ್ ಮಾಡೋಕ್ಕಂತ ಈಗಿಂದೆಲ್ಲ ಒಂದು 9 ತಿಂಗಳಿಂದನೂ ಆ ರೀಲ್ಸ್ ಮಾಡಲೇಬೇಕು ಅಂತ ಅವಳೆ. ಹಾಂ ಪಾಪ ಅವಳಿಗೆ ಅದು ನೆನಪಿಸ್ಬಿಟ್ಟು ಅದನ್ನು ಮಾಡಿಸ್ಬೇಕು ಗೈಸ್. ಪಾಪ ನನ್ನ ಫೀಲ್ ಆಗೋಯ್ತಲ್ಲ. ಅಯ್ಯೋ ತಂಗಿ ನೋಡಿ ಎಷ್ಟು ಕಷ್ಟಪಟ್ಟು ತೆಗಿತಾಳೆ. ಕಟ್ ಮಾಡ್ಬೇಡ, ಕಟಿಂಗ್ ತಗೊಂಡು. ಗೆಸ್ ಲಾಸ್ಟ್ ಪ್ರೆಗ್ನೆನ್ಸಿ ದಿನ ನಮ್ಮ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋಣ ಮಲಗಿಸ್ಕೊಂಡಿದ್ದೀನಿ. ನಾಳೆಯಿಂದ ಆಮೇಲೆ ನಂಗೆ ಇಲ್ಲಿ ಜಾಗ ಇರಲ್ಲ, ನಾನೇ ಕೆಳಗಡೆ ಹೋಗ್ಬೇಕು. ಅದಕ್ಕೆ ಇವತ್ತು ಲಾಸ್ಟ್ ಜಾಗ ಇರಲ್ಲ ಕೆಳಗಡೆ ಅಲ್ಲಿ ತೊಟ್ಲು. ನಾನು ಈ ರೂಮಲ್ಲೇ ಜಾಗ ಇರಲ್ಲ, ನಾನು ಬರೀ ಬರಬೇಕು, ಬಟ್ಟೆ ಹಾಕೊಳ್ಳೋ ಹೋಗೋದು, ರೆಡಿ ಆಗೋದು, ಹೋಗೋದು ಅಷ್ಟೇ ಅಷ್ಟೇ. ಫಸ್ಟ್ ಪ್ರೆಗ್ನೆನ್ಸಿ ಮುಗೋದಾಗ್ಲೂ ಅಷ್ಟೇ. ಅವಾಗ ನಾನು ಕೋವಿಡ್ ಹೆಲ್ಪ್ ಹೋಗ್ತಿದ್ನಲ್ಲ, ಅವಾಗಲೂ ಹಂಗೆ ಪಕ್ಕದ ರೂಮಲ್ಲಿ. ಅವಾಗ ಅದು ಒಂಥರ ಶಿಫ್ಟ್, ಅದು 3 ತಿಂಗಳು ಅಷ್ಟೇ ಅದು ಓದವಾಗಿದ್ದಿತ್ತು. ಶಿಫ್ಟು ಹೋಗೋದು, ಪಕ್ಕದ ರೂಮಲ್ಲಿ ಮಲ್ಕೊಳ್ಳೋದು, ಎದೊಳಗೆ ಸ್ನಾನ ಮಾಡೋದು, ಬರೋದು. ಅವಾಗ ಕೋವಿಡ್ ಅಲ್ವಾ, ವಿರಾಟ್ ಮುಟ್ಬೇಕು ಅಂದ್ರೆ ಸ್ಯಾನಿಟೈಸರ್ ಹಾಕೊಂಡು ಮುಟ್ಟೋದು ಮಗುನ. ಈಗ ಅದೆಲ್ಲ ಏನಿಲ್ಲ ಸದ್ಯಕ್ಕೆ. ಈಗ ಈ ರೂಮಲ್ಲಿ ಮಾತ್ರ ಇರಲ್ಲ. ಸದ್ಯ ಯಾವ ಟೆನ್ಷನ್ ಇಲ್ಲ. ಸೀರಿಯಸ್ ಲಾಸ್ಟ್ ಟೈಮ್ ನಪ್ಪ ಬರಲಿ ಇವಳು ಬರಲಿ ಎಲ್ಲರಿಗೂ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸ್ನಾನ ಮಾಡ್ಕೊಂಡು ಬನ್ನಿ. ನಾನಾದರೂ ಪರವಾಗಿಲ್ಲ, ನಾನು ಅದು ಯಾವುದೋ ಕೋವಿಡ್ ಹೆಲ್ಪ್ಲೈನ್ ಅದಕ್ಕೆ ಹೋಗ್ಬಿಟ್ಟು ಬರ್ತಿದ್ದೆ. ನಮ್ಮಪ್ಪ ಇಡೀ ಏರಿಯಾ ಎಲ್ಲ ಸುತ್ತಾಡ್ಕೊಂಬರೋರು. ಈ ಸಲ ನೋಡ ಲಾಸ್ಟ್ ಡೇ, ಲಾಸ್ಟ್ ಸ್ಲೀಪ್. ನೀನು ವಿತ್ ಮೈ ಏನೋ ಸೆಕೆಂಡ್ ಬೆಲ್ಲಿ. ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೆಲಿವರಿ ಡೇ. 6 o'clock ಅಡ್ಮಿಟ್ ಆಗೋಕ್ಕೆ ಹೇಳಿದ್ದಾರೆ. ಈಗ ಟೈಮ್ ಬಂದು 5:32 ಆಗಿದೆ. ಸೊ ರೆಡಿ ಎಲ್ಲ ಆಗಿದ್ದಾಳೆ. ಏನಕ್ಕೆ ಇವಾಗ ಈ ಟಾಪ್ ಹಾಕೊಂಡಿದ್ದೆ ನೀನು? ಎಷ್ಟೊಂದು ದಿನ ಆಗಿತ್ತು ಹಾಕೊಂಡು, ಆಫೀಸ್ಗೆ ಅಂತೂ ಹಾಕೊಂಡು ಹೋಗಲ್ಲ, ಇವಾಗಾದ್ರೂ ಹಾಕೊಂಡು. ನಮ್ಗೆ ಕ್ಷೇಮ ಗೈಸ್ ಎಷ್ಟು ತಪ್ಪ ಆಗ್ಬಿಟ್ಟೋಳಿ ಅಂದರೆ ಊಟ ಹಾಕತ್ತಾನೆ. ನಾನು ಅವಳು ಹಿಂದಿನ ಕೂಡ ನನಗೆ ಕಾಣ್ಸೋದೇ ಇಲ್ಲ ನೋಡಿ. ಹಂಗೆ ಇರಬೇಕು, ಇದು ದಪ್ಪ ಆಗೋ ಏಜ್. ಓ ಮೈ ಗಾಡ್, ನಾನು ಏನು ಮಾಡಿದ್ರು ದಪ್ಪ ಇದ್ದೀನಿ, ಇನ್ನೂ ಸಣ್ಣ ಸಣ್ಣ ಆಗ್ತಾಯಿದ್ದೀನಿ. ಆತ್ಮ ಶುದ್ಧಿ ಇಲ್ಲ ಅಂದರೆ ದಪ್ಪ ಆಗಲ್ಲ. ಮತ್ತೆ ನಾನು ತಿನ್ನೋದು ಇಲ್ಲ ಗೈಸ್ ಕರೆಕ್ಟಾಗಿ. ಒಂದು ದೋಸೆ, ಒಂದು ಚಪಾತಿ ತಿಂತೀನಿ. ಅದಕ್ಕೆ ಅಲ್ಲಿ ನಮ್ಮ ಅಕ್ಕ ಪೂಜೆ ಮಾಡ್ತಿದ್ದಾಳೆ ಇವಾಗ. ನಾಲ್ಕು ಜನ. ನೀವು 9 ಗಂಟೆಗೆ ಬಾ. ಓಕೆ ಬಾಯ್. ಓಕೆ ಗಾಯ್ಸ್, ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಕಾರಲ್ಲಿ ಹೋಗಿದ್ದಾರೆ ಹಾಸ್ಪಿಟಲ್ಗೆ. 6 o'clock ಅಂತ ಹೇಳಿದರು. ಇವಾಗ ಆಲ್ರೆಡಿ ಟೈಮು ಆಗಿದೆ. ಸೊ ನಾನು ನಮ್ಮಮ್ಮ ಹೆಂಗೋ ಡ್ರೈವಿಂಗ್ ಕ್ಲಾಸ್ಗೆ ಇವಾಗ ಹೋಗಿ ಕಲ್ತಿದ್ದಾಳಲ್ಲ, ಸೊ ಖಾಲಿ ಇರುತ್ತೆ ರೋಡ್ ಅಂತ ಇವಾಗಲೇ ನನ್ನ ಕೂರಿಸ್ಕೊಂಡು ಟ್ರೈ ಮಾಡೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಭಾವ ನಮ್ಮ ಅಕ್ಕ ಕಾರಲ್ಲಿ ಹೋಗ್ತಾವ್ರೆ, ಇಬ್ಬರು ಗಾಡೀಲಿ ಹೋಗ್ತಾ ಇದ್ದೀವಿ. ಈಗ ಹಾಸ್ಪಿಟಲ್ಗೆ ಬಂದು ಅಡ್ಮಿಷನ್ ಆಗ್ತಾಯಿದ್ವಿ. ಕರೆಕ್ಟಾಗಿ 6 o'clock. ನಾನು ಗೊತ್ತು ನೀನೇನು ನೋಡ್ತೀವಿ. ಇಲ್ಲ, ನಮ್ಮ ಭಾವನೂ ಬಂದಿದ್ದಾರೆ. ನಮ್ಮ ಭಾವ ನಾವು 4 ಜನ ಬಂದಿದ್ದೀವಿ ಮನೆಯಿಂದ. ನಮ್ಮ ಅಪ್ಪ ಅಮ್ಮ ಎಲ್ಲ ಲೇಟಾಗಿ ಬರ್ತಾರೆ, 8 o'clock 8:30 ಎಷ್ಟೊತ್ತಿಗೆ ಏನಕ್ಕೆ ಸುಮ್ಮನೆ ಅಂತ. ಇವನ್ ಅವ್ರ ಅತ್ತೆ ಮಾವ ಎಲ್ಲರೂ ಅಷ್ಟೇ. ಹೆಂಗೆ ಅನಿಸ್ತೈತಿ ಇವಾಗ ಹೆಂಗೆ ಅನಿಸ್ತೈತಿ? ನೆಕ್ಸ್ಟ್ ಅಪ್ಡೇಟ್ ಎಲ್ಲ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಸ್ಟೇ ಟ್ಯೂನ್ಡ್.